ಸರ್ ಈ ಕಡೆ ಪೋರ್ಷನ್ ಅಂತ ಬಂದ್ರೆ ಇಲ್ಲಿ ಬೀಮ್ ಲೆವೆಲ್ಗೆ ಮತ್ತೆ ಪ್ಯಾನಲಿಂಗ್ ಮಾಡಿದೀವಿ. ಸೇಮ್ ಮ್ಯಾಟ್ ಫಿನಿಶ್ ಬ್ಲ್ಯಾಕ್ ಕಲರ್. ಇಲ್ಲೊಂದು ಮಿರರ್ ಕೊಟ್ಟಿದ್ದೀವಿ, ಕಾರ್ನರ್ ರೌಂಡ್ ಮಾಡಿದೀವಿ. ಓಕೆನಾ. ಸೊ ಈ ಕಡೆ ಬಂದ್ರೆ ಒಂದು ಮಫಿ ಬೆಡ್ ಸರ್, ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಅಂತ ಏನು ಹೇಳಿದ್ರಲ್ಲ. ಸೊ ಅದು ಮಫಿ ಬೆಡ್ ಇಲ್ಲಿ ಕೊಟ್ಟಿದ್ದೀವಿ. ಇದರಲ್ಲಿ ಮರ್ಫಿ ಬೆಡ್ ಇದೆ ಸರ್. ಮೇಲ್ಗಡೆ ಲಾಫ್ಟ್ ಕಂಟಿನ್ಯೂ ಮಾಡಿದೀವಿ. ಓಕೆನಾ. ನೋಡಬಹುದು. ಈ ಕಡೆಗೆ ಮತ್ತೆ ಒಂದು ಸ್ಟೋರೇಜ್, ಮತ್ತೆ ಕೆಳಗಡೆ ಒಂದು ಸ್ಟೋರೇಜ್ ಸರ್. ಎರಡು ಪುಷ್ ಟು ಓಪನ್. ಇದೆರಡು ಪುಷ್ ಟು ಓಪನ್. ಇದು ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಬೆಡ್ ಓಪನ್ ಮಾಡಿ ತೋರಿಸ್ತೀನಿ ಸರ್. ಇದರಿಂದ ಗೊತ್ತಾಗುತ್ತಾ? ಓಪನ್ ಮಾಡಿ ಸರ್ ಇವಾಗ. ಇದು ಈ ತರ ಇದಾಗುತ್ತಾ? ಹೌದು ಸರ್. ಸೊ ಒಂದು ಫುಲ್ ಸೈಜ್ ಬೆಡ್ ಆಗೋಯ್ತಲ್ಲ ಸರ್ ಇದು? ಹೌದು ಸರ್. ಕ್ವೀನ್ ಅಲ್ವಾ ಸರ್ ಇದು? ಇದು ಕ್ವೀನ್ ಸೈಜ್ ಬೆಡ್. ಸೊ ಇದು ಬೆಡ್ ಸೈಡ್ ಸ್ಟೋರೇಜ್ ಸರ್. ಇದು ಬೆಡ್ ಸೈಡ್ ಸ್ಟೋರೇಜ್ ಇದು. ಸೊ ಬೆಸ್ಟ್ ಅಲ್ವಾ ಸರ್ ಇದು ಆಕ್ಚುಲಿ? ಹೌದು ಸರ್, ಫುಲ್ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಆಗುತ್ತೆ. ಏನಂದ್ರೆ ಇದನ್ನ ತೆಗೆದು ಹಾಕ್ಬೇಕಲ್ಲ ಸರ್, ಅದೊಂದು ರೆಡಿ ಇದ್ರೆ ಮಾಡ್ಬೋದು, ಇದು ತೊಂದರೆ ಇಲ್ಲ. ಓಕೆ. ಸೊ ಇದು ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಏನು ನಮಗೆ? ಸ್ಪೇಸ್ ತುಂಬಾ ಸೇವ್ ಆಗುತ್ತೆ ಸರ್. ಇವಾಗ ನಾನು ಇದು ಕ್ಲೋಸ್ ಮಾಡಿದ್ರೆ, ನಾವು ಆವಾಗಲೇ ವಿಡಿಯೋ ಮುಂಚೆ ನೋಡಿದ್ರೆ ರೂಮ್ ಎಲ್ಲ ಎಂಟಿ ಇತ್ತು, ಫುಲ್ ಎಂಟಿ ಅನ್ಸುತ್ತೆ. ಸೊ ಮತ್ತೆ ಇಲ್ಲಿಗೆ ನಾವು ಮ್ಯಾಟ್ರೆಸ್ ಹಾಕಿದ್ರೆ ಇದ್ರ ಮೇಲೆ ಒಂದು ಟ್ಯಾಗ್ ಕೊಡ್ತೀವಿ, ಸೊ ಮ್ಯಾಟ್ರೆಸ್ ಬೀಳ್ದಿರೋ ತರ. ಸೊ ಅವಾಗ ನಿಮಗೆ ಮ್ಯಾಟ್ರೆಸ್ ಬೀಳಲ್ಲ. ಓಕೆ. ಸೊ ವೀಕ್ಷಕರು ನೋಡ್ಬೋದು, ಸ್ಪೇಸ್ ಸೇವಿಂಗ್ ಯಾರಿಗೆ ಬೇಕು, ಮಕ್ಕಳಿದ್ದಾರೆ, ತುಂಬ ಯುಟಿಲೈಸ್ ಆಗಬೇಕು ಜಾಗ ಅಂತಂದ್ರೆ ಈ ರೀತಿ ಮರ್ಫಿ ಬೆಡ್ಸ್ ಅನ್ನ ನೀವು ಇಲ್ಲಿ ಹಾಕೋಬಹುದು. ಈಸಿಯಾಗಿ ಕ್ಲೋಸ್ ಕೂಡ ಮಾಡಬಹುದು ಸರ್ ಇದು. ಸೊ ಇದನ್ನ ಕ್ಲೋಸ್ ಮಾಡಬಹುದಲ್ಲ ಸರ್? ಹೌದು ಸರ್, ಇದನ್ನ ಕ್ಲೋಸ್ ಮಾಡಬಹುದು ಈ ತರ. ಸೊ ಎತ್ತೆ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಸರ್. ಓಕೆನಾ. ಸೊ ಲಾಕ್ ಮಾಡಿ ರೆಸ್ಟ್ ಮಾಡಿದ್ರೆ ಆಗೋಯ್ತು, ಮುಗಿಯಿತು ಅಲ್ವಾ ಸರ್. ಇವಾಗ ಫುಲ್ ಪ್ಲೇಸ್ ಸಿಗುತ್ತೆ ನೋಡಿ, ಎಂಟಿ ರೂಮ್ ತರ ಕಾಣಿಸುತ್ತೆ. ಸೂಪರ್ ಸರ್ ಇದು. ಇದು ಏನು ವಾಲ್ ಪ್ಯಾನಲಿಂಗ್ ಏನಾ? ಇದು ಕೂಡ ಸರ್ ಇದು ಫೋಲ್ಡಿಂಗ್ ಡೈನಿಂಗ್ ಟೇಬಲ್ ಸರ್. ಸೇಮ್ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಇದೆ ಆಕ್ಚುಲಿ. ಮನೆಯಲ್ಲ ಸ್ಪೇಸ್ ಸೇವಿಂಗ್. ಸೊ ಇವೆರಡು ಬಂದು ಕೂತ್ಕೊಳ್ಳೋಕೆ ಸರ್. ಓಕೆನಾ. ಇದು ಡೈನಿಂಗ್ ಟೇಬಲ್. ಹೌದು. ಓಕೆ. ಇದ್ರ ಮಧ್ಯದಲ್ಲಿ ಡೈನಿಂಗ್ ಟೇಬಲ್ ಓಪನ್ ಮಾಡ್ತೀವಿ ಸರ್. ಯಾವ ತರ ಬರುತ್ತೆ? ಸೊ ಲೆಗ್ಸ್ ಇದು ಸಿಟ್ ಔಟ್ ಸರ್. ಇಬ್ಬರಿಗೆ ಕುಷನ್ ಹಾಕ್ಬೇಕಿಲ್ಲ, ಕುಷನ್ ಇದ್ರ ಮೇಲೆ ಕುಷನ್ ಬರುತ್ತೆ ಅಲ್ವಾ? ಓಕೆ. ನೋಡಿ ವೀಕ್ಷಕರೇ, ಇದು ಡೈನಿಂಗ್ ಟೇಬಲ್ ಸರ್. ಇದು ಈ ತರ ಓಪನ್ ಆಗುತ್ತಾ? ನೋಡಿ ವೀಕ್ಷಕರೇ, ಸೊ ಈ ಕಡೆ ಮತ್ತೆ ಸಿಟ್ ಔಟ್. ಸೊ ಡೈನಿಂಗ್ ಟೇಬಲ್ ರೆಡಿ ಆಯ್ತು ಸರ್. ಸೊ ಒಂದು ಡೈನಿಂಗ್ ಟೇಬಲ್ ಫುಲ್ ರೆಡಿ ಅಲ್ವಾ? ನೋಡಿ ವೀಕ್ಷಕರೇ, ಇಷ್ಟು ದೊಡ್ಡ ಡೈನಿಂಗ್ ಟೇಬಲ್, ಒಂದು ಫುಲ್ ಡೈನಿಂಗ್ ಟೇಬಲ್. ಈ ಕಡೆ ಒಂದು 3 ಜನ ಕೂತ್ಕೋಬಹುದು, ಈ ಕಡೆ 3 ಜನ ಕೂತ್ಕೋಬಹುದು. 6 ಸೀಟರ್ ಡೈನಿಂಗ್ ಟೇಬಲ್ ಸರ್ ಇದು. ಅಂಡ್ ಇದ್ರೊಳಗಡೆ ಏನಾದ್ರೂ ಅದು ಸ್ಟೋರೇಜ್ ಸರ್. ಡೈನಿಂಗ್ ಸ್ಟೋರೇಜ್ ಇದೆಯಾ? ಓಪನ್ ಮಾಡಿ. ಸೊ ಪ್ಲೇಟ್ಸ್ ಎಲ್ಲ ಇದ್ರಲ್ಲೇ ಇಟ್ಕೊಬಿಡ್ಬೋದು ನಾವು. ಹೌದು ಸರ್. ವೆರಿ ನೈಸ್. ನೋಡಿ ವೀಕ್ಷಕರೇ, ಸೊ ಇದು ವಾಲ್ ಪ್ಯಾನಲ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಮತ್ತೆ ವಾಪಸ್ ಹಾಕಿದ್ರೆ ವಾಲ್ ಪ್ಯಾನಲಿಂಗ್ ಆಗೋಗುತ್ತೆ. ವೆರಿ ನೈಸ್. ಇದಕ್ಕೆ ಕುಷನ್ ಒಂದು ಹಾಕಬೇಕು, ಕುಷನ್ ಒಂದು ಮಿಸ್ ಮಾಡಿದೆ ನಾವು. ಓಕೆ. ಇದು ಫಸ್ಟ್ ಟೈಮ್ ಅಲ್ವಾ ಸರ್ ನಿಮ್ಮ ಇದರಲ್ಲಿ ಮಾಡ್ತಾ ಇರೋದು? ವೆರಿ ನೈಸ್. ಪರ್ಗ ಸರ್, ಇದು ದೇವರ ಮನೆ. ಹೌದು ಸರ್. ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಪೂಜೆ ಮಾಡೋ ಅಂಥದ್ದು. ಸೊ ಚಿಕ್ಕ ಪೂಜಾ ರೂಮು. ಹಿಂದ್ಗಡೆ ಓಮ್ ಡಿಸೈನ್ ಕೊಟ್ಟಿದ್ದೀವಿ. ಓಕೆ. ಮೇಲ್ಗಡೆ ಶ್ರೀಚಕ್ರ ಕೊಟ್ಟಿದ್ದೀವಿ. ಅದ್ರ ಒಳಗಡೆ ಮತ್ತೆ ಅಕ್ರಾಲಿಕ್ ಹಾಕಿದೆ ಸರ್. ಒಳಗಡೆಗೆ ಅಕ್ರಾಲಿಕ್ ಹಾಕಿ ಬ್ಯಾಕ್ ಗ್ರೌಂಡ್ ಲೈಟ್ ಕೊಟ್ಟಿದ್ದೀವಿ. ಹೌದು ಸರ್. ಇದು ಸೇಮ್ ಅದೇ ಸೇಮ್. ಹೌದು ಸರ್. ಓಮ್ ಡಿಸೈನ್ ಇದೆ, CNC ಡಿಸೈನ್ ಆಗಿದೆ. ಮತ್ತೆ ಶಟರ್ಸ್ ಮೇಲೂ ಅಷ್ಟೇ. ಸೊ ಡಿಸೈನ್ ಕೊಟ್ಟಿದ್ದೀವಿ ಒಂದು. ಮತ್ತೆ 4 ಬೆಲ್ಸ್ ಕೊಟ್ಟಿದ್ದೀವಿ. ಇದು ಬಂದು ಒಂದು ಚಿಕ್ಕ ಸ್ಟೋರೇಜ್ ಇದೆ ಸರ್ ಇಲ್ಲಿ. ಓಕೆನಾ. ಮತ್ತೆ ಒಂದು ದೊಡ್ಡ ಡ್ರಾಯರ್ ಸರ್. ಮತ್ತೆ ಸ್ಟೋರೇಜ್ಗೆ ಹ್ಯಾಂಡಲ್ ಯೂನಿಕ್ ಆಗಿದೆ ಸರ್. ವಿ ಹ್ಯಾಂಡಲ್, ಮ್ಯಾಟ್ ಫಿನಿಶ್, ಬ್ಲ್ಯಾಕ್ ಕಲರ್ ಸರ್. ಸೊ ಈ ಹೌಸಲ್ಲಿ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ ಕಾನ್ಸೆಪ್ಟ್ ಎಲ್ಲ ಜಾಸ್ತಿ ಮಾಡಿದ್ದೀವಿ. ಬ್ಲ್ಯಾಕ್ ಇಷ್ಟ ಅನ್ಸುತ್ತೆ. ಹೌದು ಸರ್. ಸೊ ವೀಕ್ಷಕರೇ, ತುಂಬಾ ಯೂನಿಕ್ ಆಗಿ ಚಿಕ್ಕದಾಗಿ ಒಂದು ದೇವರ ಮನೆ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಹಾಗೆ ಕಂಟಿನ್ಯೂ ಮಾಡಿದ್ರೆ ಲಾಫ್ಟ್ ಇದೆ ಸರ್ ಮೇಲೆ. ಇಲ್ಲಿ ಲಾಫ್ಟ್ ಕೊಟ್ಟಿದ್ದೀವಿ. ಮತ್ತೆ ಸೊ ಕ್ರಾಕರಿ ಯೂನಿಟ್ ಕಮ್ ಸ್ಟೋರೇಜ್ ಅಂತ ಹೇಳ್ಬೋದು. ಹೌದು ಸರ್. ಸರ್ ಆಮೇಲೆ ಈ ಕಡೆ ನೀವು ಇಲ್ಲಿ ಮರ್ಫಿ ಡೈನಿಂಗ್ ಟೇಬಲ್ ಅಂತಾನು ಕೂಡ ಹೇಳ್ಬೋದು. ಮರ್ಫಿ ಬೆಡ್ ತರ ಏನೇನು ಕಾಂಪೋನೆಂಟ್ಸ್ ಇದೆ ಸರ್? ಇದಕ್ಕೆ ಆಕ್ಚುಲಿ ಕುಷನ್ ಬರುತ್ತೆ ಒಳಗಡೆಗೆ. ಸೊ ಕುಷನ್ ಮಿಸ್ಸಿಂಗ್ ಇದೆ ಈ ವಿಡಿಯೋದಲ್ಲಿ. ಸರಿ, ಓಕೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ. ಬಟ್ ಇಲ್ಲಿ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಗ್ಲಾಸ್ ಅಂದ್ರೆ ಅಕ್ರಾಲಿಕ್ ಗ್ಲಾಸ್, ಬ್ರಾನ್ಸ್ ಟಿಂಟೆಡ್ ತರ. ಸೊ ಇದು 4ಕ್ಕೂ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಸೊ ಅದಕ್ಕೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಸೊ ಇದು ಇವಾಗ ಒಂಥರ ನೋಡಕ್ ಚೆನ್ನಾಗಿರುತ್ತೆ, ಆಮೇಲೆ ಇದು ಲೆಗ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ತೆಗಿಬೇಕಾದ್ರೆ ವಿಡಿಯೋದಲ್ಲಿ ನೋಡಿದ್ರೆ ಅದು ಲೆಗ್ ಆಗಿ ಓಪನ್ ಆಗುತ್ತೆ. ಈಗ ರೂಮ್ ಅಲ್ಲಿ ಇದೀವಿ. ಹೌದು ಸರ್. ಇದು ಯಾವ ಸರ್? ಇದು ಕಿಡ್ಸ್ ಬೆಡ್ರೂಮ್ ಆಕ್ಚುಲಿ. ಓಕೆನಾ. ಸೊ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಸರ್. ಸೊ ಲಾಫ್ಟ್ ಇಲ್ಲ, ಬರೀ ವಾರ್ಡ್ರೋಬ್ ಇದೆ, ಓಪನ್ ಶಟರ್ಸ್ ಇದೆ, ಹ್ಯಾಂಡಲ್ಲೆಸ್ ಮಾಡಿದ್ದೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸರ್.
ಹ್ಯಾಂಡಲ್ಲೆಸ್ ಇದೆ. ಹ್ಯಾಂಡಲ್ಲೆಸ್, ಅದರಲ್ಲೇ ಕಟಿಂಗ್ ಮಾಡ್ಬಿಟ್ಟು ಅದರಲ್ಲೇ ಕಟಿಂಗ್ ಮಾಡಿಬಿಟ್ಟಿದ್ದೀವಿ. ಓಕೆ, ಒಳಗಡೆ ಓಪನ್ ಮಾಡಿ ತೋರಿಸಿ ಸರ್ ಇದು. ಸರ್ ಹ್ಯಾಂಡಲ್ಲೆಸ್, ಇಲ್ಲೊಂದು ಬೀಮ್ ಇತ್ತು ಅಡ್ಡ, ಅದಕ್ಕೆ ಚಿಕ್ಕ ಡೋರ್ ಮಾಡಿದ್ದೀವಿ, ಒಂದು ಚಿಕ್ಕದು ಒಂದು ದೊಡ್ಡ ಡೋರ್ ಮಾಡಿದ್ದೀವಿ. ಓಕೆ, ಸೊ ಒಳಗಡೆ ಬಂದು ಮತ್ತೆ ಸಿಂಗಲ್ ಡ್ರಾಯರ್ ಕೊಟ್ಟಿದ್ದೀವಿ ವಿತ್ ಲಾಕು. ಓಕೆ, ಆಮೇಲೆ ಮತ್ತೆ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಮೇಲ್ಗಡೆ ಹ್ಯಾಂಗರು. ಇದು 8 ಫೀಟ್ ಆಗಿರೋದ್ರಿಂದ ಮತ್ತೆ 7 ಫೀಟ್ ಮೇಲೆ ಒಂದು ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ, ಅಲ್ಲಿ ಮೇಲ್ಗಡೆ ಒಂದು ಫ್ಲೋಟಿಂಗ್ ಶೆಲ್ಫ್ ಸಿಗುತ್ತೆ ಸರ್. ಹೌದು ಅಲ್ವಾ? ಓಕೆ, ಇದು ಬ್ಲ್ಯಾಕ್ ಲ್ಯಾಮಿನೇಟ್. ಬ್ಲ್ಯಾಕ್ ಲ್ಯಾಮಿನೇಟು ಮತ್ತು ಹ್ಯಾಂಡಲ್ಸ್ ಪೊಸಿಷನ್ ಅಲ್ಲೂ ನಾವು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ದೀವಿ ಸರ್. ಅದ್ರ ಒಳಗಡೆ ಅಲ್ವಾ? ಇದು ಈಸಿ ಆಗುತ್ತೆ ತೆಗಿಯೋದಕ್ಕೆ, ಮಾಡೋದಕ್ಕೆ. ಇಲ್ಲ ಹಾಕ್ಬೇಕಲ್ವಾ? ಕೈ ಇಲ್ಲಿ ಒಳಗಡೆ ಗ್ರೂ ಕೊಟ್ಟಿದ್ದೀವಿ ನೋಡಿ ಸರ್. ಇಲ್ಲೊಂದು ಗ್ರೂ ಇದೆಲ್ಲ. ಓಕೆ, ಸೊ ಅಲ್ಲಿಂದ ಓಪನ್ ಮಾಡ್ಕೋಬಹುದು. ಇದಕ್ಕೆ ಹ್ಯಾಂಡಲೇ ಬೇಕಾಗಿಲ್ಲ. ಹ್ಯಾಂಡಲೇ ಬೇಕಾಗಿಲ್ಲ ಸರ್. ಸೊ ಅದು ಅದರಲ್ಲೇ ಕನ್ಸಿಡರ್ ಆದಂಗಿರುತ್ತೆ. ಒಂದು ಒಳ್ಳೆ ಯುನಿಕ್ ಫಿನಿಶಿಂಗ್ ಅಂತ ಹೇಳ್ಬೋದು ವೀಕ್ಷಕರೇ. ಅಂಡ್ ಈ ಕಡೆ ಬೇ ವಿಂಡೋ ಕೊಟ್ಟಿರೋದು. ಇದು ಬೇ ವಿಂಡೋ ಸರ್, ಸ್ಟಡಿ ಟೇಬಲ್ ಕಮ್ ಸಿಟ್ ಔಟ್ ಥರ. ಸಿಟ್ ಔಟ್ ಇಲ್ಲಿ ಕೂತ್ಕೊಂಡು ಇದು ಮಾಡೋ ಥರ, ಇಲ್ಲ ಐರನ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಬಟ್ ಆಕ್ಚುಲಿ ಐರನ್ಗೆ ಅಂತ ಸಪ್ರೇಟ್ ಆಕ್ಸೆಸರಿ ಕೊಟ್ಟಿದ್ದೀವಿ ನಾವು ಇಲ್ಲಿ. ಈ ಕಡೆ ಇದರಲ್ಲಿದೆ, ಈ ಕಡೆ ಇದೆಯಾ? ತೋರಿಸಿ ಸರ್. ಇದು ಸೇಮ್ ಅಲ್ಲ ಸರ್? ಆ ಕಡೆ ತರನೇ ಈ ಕಡೆ. ಬಟ್ ಇಲ್ಲೇನಂದ್ರೆ ಇಲ್ಲಿ ಬೀಮ್ ಏನು ಅಡ್ಡ ಇಲ್ಲ. ಸೊ ಕಂಪ್ಲೀಟ್ ಆಗಿ ನಮಗೆ ಬಾಕ್ಸ್ ಶೇಪ್ ಆಗಿ ಸಿಕ್ಕಿದೆ. ಓಕೆ, ಮತ್ತೆ ಇಲ್ಲೊಂದು ಐರನ್ ಹೋಲ್ಡರ್ ಕೊಟ್ಟಿದ್ದೀವಿ. ಇದು ಐರನ್ ಹೋಲ್ಡರ್ ಇದು? ಹೌದು ಸರ್. ಓಕೆ, ಬೇಕಾದಾಗ ಐರನ್ ಮಾಡಿ. ಮಾಡ್ಕೋಬಹುದು. ಹೌದು ಸರ್. ಕ್ಲೋಸ್ ಮಾಡಿದ್ರೆ ಒಳಗಡೆ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಸರ್. ಇದೊಂದು ಆಕ್ಸೆಸರಿ ಅಲ್ವಾ? ಆಕ್ಸೆಸರಿ ಸರ್, ಹೌದು. ಐರನ್ ಹೋಲ್ಡರ್ ಯೂಶಲಿ ಡಿಸೈನ್ ಟೈಮಲ್ಲಿ ಡಿಸ್ಕಸ್ ಮಾಡ್ತೀವಿ ಆಕ್ಸೆಸರೀಸು. ಸೊ ಏನು ಬೇಕು ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ಸೆಲೆಕ್ಷನ್ ಮಾಡಿಸ್ತೀವಿ. ಸೊ ಇನ್ನು ಮಾಸ್ಟರ್ ಬೆಡ್ರೂಮಲ್ಲೂ ಡಿಫ್ರೆಂಟ್ ಆಕ್ಸೆಸರೀಸ್ ಇದೆ, ತೋರಿಸ್ತೀನಿ ನೋಡೋಣ. ಅಂಡ್ ಇಲ್ಲಿ ಲಾಫ್ಟ್ ಡಿಫ್ರೆಂಟ್ ಆಗಿ ಮುಂದೆ ಬಂದಿದೆ ಸರ್. ಚಿಕ್ಕ ಲಾಫ್ಟು 1 ಫೀಟಲ್ಲಿ ಮಾಡಿದ್ದೀವಿ ಸರ್ ಅಷ್ಟೇ. ಅದು ಜಸ್ಟ್ 1 ಫೀಟ್. 1 ಫೀಟಲ್ಲಿ. ಬಟ್ ಇದಕ್ಕೆ ಫ್ಲೂಟೆಡ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ ಕೆಳಗಡೆ, ಮಾರ್ಬಲ್ ಫಿನಿಶ್. ಹೌದು ಸರ್. ಇದಕ್ಕೆ ಮುಂದೆ ಬಂತು ಲಾಫ್ಟ್ ಸರ್. ಇಲ್ಲಿ ಬೀಮ್ ಅಡ್ಡ ಇದೆ. ಇದಿದೆ 8 ಫೀಟ್ ಸರ್ ಆಕ್ಚುಲಿ. ಸೊ ಏನು ಮಾಡಿದ್ವಿ, ಇದು 8 ಫೀಟ್ ಆದ್ಮೇಲೆ ಮತ್ತೆ ಹಾಲೋ ಇಟ್ಟು. ಸರಿ. ಸೊ ಹಾಲೋ ಕಡೆ ನಾವು ಮತ್ತೆ ಲಾಫ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ವಿ, POP ಫ್ಲಾಟ್ ಮಾಡಿ. ಸೊ ಅದಾದ್ಮೇಲೆ ವಾರ್ಡ್ರೋಬ್ಸ್ ಮಾಡಿದ್ವಿ 8 ಫೀಟ್ ಲೆವೆಲ್ಗೆ. ಮತ್ತೆ ಮುಂದಕ್ಕೆ ಇದು ತಗೊಂಡಿದ್ದೀವಿ ಸರ್. ಇದನ್ನ ಮುಂದೆ ಮುಂದೆ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ಹೌದು, ಈ ತರ ಮಾಡಿ ಕ್ರಿಯೇಟ್ ಮಾಡಿರೋದು. ಹೌದು.